ಆತ್ಮೀಯರೇ, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಶಿವಮೊಗ್ಗ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯ ಕಡೆಯಿಂದ ಹಾಗೆ ಇಲಾಖೆಯ ಅಧಿಕಾರಿ ವರ್ಗದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಗ್ತದೆ. ನೂತನ ಸಂಘಗಳಿಗೆ ಸೆಪ್ಟೆಂಬರ್ 1ನೇವಾಗಿದ್ದು ಆ ಒಂದು ಆದೇಶ ಪ್ರತಿಯನ್ನು ಮಾನ್ಯ ಸಚಿವರು ಹಾಗೆ ಶಿವಮೊಗ್ಗ ಹಾಲು ಒಕ್ಕೂಟದ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ವಿತರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚಳ್ಳಕೆರೆ ತಾಲೂಕಿನ ಲಕ್ಷ್ಮೀಪುರ ಕಾಯಕದಲ್ಲಿ ಸದಾಭಿರುಚಿಯಿಂದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತಾರೆ. ಇವರಿಗೆ ಅನ್ನೋದನ್ನ ಅವರು ಸವಿಸ್ತಾರವಾಗಿ ತಿಳಿಸ್ತಾರೆ. ಅವರು ವಾಕ್ಪುಷ್ಪಗಳು ಹಂಗಿರ್ತಾರೆ. ಏನು ಆ ಒಂದು ಹಾಲು ಉತ್ಪಾದಕರ ಸಂಘ ಏನಿದೆ ಅದು ಸದ್ಯ ಕೇಂದ್ರ ಅದು ಏನು ನಮ್ಮ ವಿದ್ಯಾಧರವರ ನೇತೃತ್ವ ಜೊತೆಗೆ ಈಗಾಗಲೇ ಸಂಜೀವ್ ಮೂರ್ತಿ ಅವರು ಮಾತಾಡೋಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅವರು ಚುನಾವಣೆ ಆದ ನಂತರ ಅವರೇನು ಚಾರ್ಜ್ ತೊಗೊಂಡಂಥ ಸಂದರ್ಭದಲ್ಲಿ ಸುಮಾರು 8 ಕೋಟಿ ಲಾಸ್ ಇದ್ದಿದ್ದನ್ನು ಈಗಾಗಲೇ 18 ಕೋಟಿಗೆ ಹೆಚ್ಚಿಸಿದ್ದಾರೆ. ಅಂದರೆ ಅದರಲ್ಲೇ ನಾವು ಅವರ ಪರಿಶ್ರಮ, ಅವರ ಇಚ್ಛಾಶಕ್ತಿಯನ್ನು, ಅವರ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ನಾವು ನೋಡ್ಬೋದು. ಏಕೆಂದರೆ ಯಾವಾಗಲೂ ಕೂಡ ಅದನ್ನು ವಿಸ್ತರಣೆ ಮಾಡಿದಂಥ ಸಂದರ್ಭದಲ್ಲಿ ಲಾಭ ಜಾಸ್ತಿ ಬರ್ತದೆ. ರೈತರಿಗೆ ಕೊಟ್ಟು ಅವ್ರು ಲಾಭ ಮಾಡಿಲ್ಲ. ಅಂದರೆ ಜಾಸ್ತಿ ಜನರಿಗೆ ರೈತರಿಗೆ ಸಹಾಯ ಮಾಡೋದ್ರ ಮುಖಾಂತರ ಅದನ್ನು ವಿಸ್ತರಣೆಗೊಳಿಸಿ ಒಟ್ಟಾರೆಯಾಗಿ ಆ ಒಂದು ಸಂಸ್ಥೆಯನ್ನು ಬೆಳೆಸೋಂಥ ಕೆಲಸ. ಆ ಸಂಸ್ಥೆ ಇದ್ದರೆ ನೋಡಿ 18 ಕೋಟಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಇರ್ತದೆ. ಪ್ರತಿ ವರ್ಷ ನಾವು ಲಾಭ ನಷ್ಟ ತೋರಿಸೋಂಥ ಸಂದರ್ಭದಲ್ಲಿ ಅದನ್ನು ಎಷ್ಟು ಬೇಕೋ ಅಷ್ಟು ತೋರಿಸಿ ಉಳಿದಿದ್ದನ್ನು ರಿಸರ್ವ್ ಆಗಿ ರೈತರಿಗೋಸ್ಕರ ಇಟ್ಟಿರ್ತಕ್ಕಂಥದ್ದು, ಸಂಸ್ಥೆಗೋಸ್ಕರ ಇಟ್ಟಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಈಗಾಗಲೇ ಸಂಜೀವ್ ಮೂರ್ತಿ ಅವರು ಭಾಳಷ್ಟು ಇದ್ರ ಬಗ್ಗೆ ಹೇಳಿದ್ದಾರೆ. ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಈಗಾಗಲೇ 38,000 ಲೀಟ್ರ್ ಪ್ರತಿ ದಿವಸ ಬರ್ತದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಸದಸ್ಯರು ಸರ್ಕಾರದಿಂದ 5 ರೂಪಾಯಿ ಪ್ರೋತ್ಸಾಹಧನ 58 ಲಕ್ಷ. ಅಂದರೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ 1,10,00,000 ಲೀಟ್ರ್ ಬರ್ತದೆ. ಆ 1,10,00,000 ಲೀಟ್ರಿಗೆ 1 ಲೀಟ್ರಿಗೆ 5 ರೂಪಾಯಿ ಅಂದರೆ 5.5 ಕೋಟಿ ಹಣನ ಕರ್ನಾಟಕ ಸರ್ಕಾರ ರೈತರಿಗೋಸ್ಕರ ಕೊಡ್ತಕ್ಕಂಥದ್ದು. ತಿಂಗಳಿಗೆ ಪ್ರತಿದಿನ 5.5 ಕೋಟಿ, ತಿಂಗಳಿಗೆ 16.5 ಕೋಟಿ, ವರ್ಷಕ್ಕೆ 1,980 ಕೋಟಿ ರೈತರಿಗೋಸ್ಕರ ಸಹಾಯಧನ ನೀಡಂಥದ್ದು. ಖಂಡಿತವಾಗ್ಲೂ ಕೂಡ ಅದು ಭಾಳ ಒಳ್ಳೆ ಕೆಲಸ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿ, ಸರ್ಕಾರಗಳ ಜವಾಬ್ದಾರಿ. ಅದನ್ನು ಈಗಾಗಲೇ ಸಂಜೀವ್ ಮೂರ್ತಿ ಅವರು ಹೇಳ್ತಾ ಇದ್ರು. ಮೊದಲನೇದಾಗಿ ಏನು 2008ರಿಂದ 2013ಗೆ ಇದ್ದಂಥ ಸರ್ಕಾರದಲ್ಲಿ 2 ರೂಪಾಯಿ ಮಾನ್ಯ BS ಯಡಿಯೂರಪ್ಪನವ್ರ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 13ರಿಂದ 18ವರೆಗೆ ಇದ್ದಂಥ ಸಂದರ್ಭದಲ್ಲಿ 4 ರೂಪಾಯಿ ಮಾಡಿದ್ರು. ಈಗ ಮತ್ತೆ 5 ರೂಪಾಯಿ ಮಾಡಿದ್ದಾರೆ. ಈಗೇನು ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಇನ್ನೂ 2 ರೂಪಾಯಿ ಎಷ್ಟಂತ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಆ ಸರ್ಕಾರ ಆ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತದೆ ಅಂತ ಹೇಳ್ತಾ, ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಈಗಾಗಲೇ ನಾವು ಬರಗಾಲದಲ್ಲಿದ್ದೀವಿ. ಇಡೀ ಬರೀ ನಮ್ಮ ತಾಲೂಕಲ್ಲ, ಜಿಲ್ಲೆಯಲ್ಲ, ಕರ್ನಾಟಕದಲ್ಲಿ ಸುಮಾರು 175 ತಾಲೂಕುಗಳು ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಈಗಾಗಲೇ ಸರ್ಕಾರ ಏನೆಲ್ಲ ಸಹಾಯ ಮಾಡಬೇಕು, ಇನ್ಶೂರೆನ್ಸ್ ರೂಪದಲ್ಲಿ ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಏನು ಯೋಜನೆ ಇದೆ ಅದರಲ್ಲಿ 50% ರಾಜ್ಯ ಸರ್ಕಾರದ್ದು, 50% ಕೇಂದ್ರ ಸರ್ಕಾರದ್ದು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ರೈತರಿದ್ದಾರೆ. ಅದರಲ್ಲಿ 2.5 ಲಕ್ಷ ರೈತರಿಗೆ ಈಗಾಗಲೇ ನಾವು ಇನ್ಶೂರೆನ್ಸ್ ಮಾಡಿದ್ದೀವಿ. ಬಿತ್ತದೇ ಇರ್ತಕ್ಕಂಥ ರೈತರಿಗೂ ಕೂಡ 25% ಇನ್ಶೂರೆನ್ಸ್ ಬರೋ ರೀತಿಯಲ್ಲಿ ಆಗಲೇ ಕ್ರಮ ವಹಿಸಿದ್ದೀವಿ. ಅದಕ್ಕೇ ಸುಮಾರು ಈ ಜಿಲ್ಲೆಗೆ 200 ಕೋಟಿ ಅನುದಾನ ನಮಗೆ ಪ್ರಿವೆಂಟಿವ್ ಸೋವಿಂಗ್ ಅಂದರೆ ಅವ್ರ ಗೊಬ್ಬರ ಬೀಜ ಎಲ್ಲ ಮನೆಗಿದ್ದೂ ಕೂಡ ಯಾರೆಲ್ಲ ಇನ್ಶೂರೆನ್ಸ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಪೂರಕವಾಗಿ ನಾನು DCC ಬ್ಯಾಂಕ್ ಅಧ್ಯಕ್ಷ, ನಾನು ಇನ್ನೂ ಸಚಿವ ಆಗಿದ್ದಿಲ್ಲ, ನನಗೆ ಜಿಲ್ಲಾ ಉಸ್ತುವಾರಿನೂ ಇರಲಿಲ್ಲ. ಆದ್ರೂ ನಾನು DCC ಬ್ಯಾಂಕ್ನ ಅಧ್ಯಕ್ಷರಾಗಿ ನಾನು ಅದಕ್ಕಿಂತ ಮೊದಲು 8-10 ದಿವಸ ಮೊದಲೆಲ್ಲ ಅಡ್ವರ್ಟೈಸ್ ಕೊಟ್ಟು, ಯಾಕಂದರೆ 31 ಜುಲೈಗೆ ಇದು ಲಾಸ್ಟ್ ಆಗುತ್ತಂತ.
ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅದನ್ನೆಲ್ಲ ನಿಗಾ ವಹಿಸಿ ಸುಮಾರು 2.5 ಲಕ್ಷ ರೈತರು, ನಮಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೀವಿ ಇನ್ಸೂರೆನ್ಸ್ ಮಾಡೋದ್ರಲ್ಲಿ. ಹಾಗಾಗಿ ರೈತರಿಗೆ ಅದರ ಒಂದು ನಮ್ಮ ತಾಲೂಕು 3 ತಾಲೂಕುಗಳಿಗೆಲ್ಲ ಗುರ್ಸಿದ್ದಾವೆ. ಮುಂದೆ ಇನ್ನೂ 15 ದಿವಸದಲ್ಲಿ ಸುಮಾರು 6 ತಾಲೂಕುಗಳು ಕೂಡ ಬರಗಾಲದ ಪಟ್ಟಿಗೆ ಸೇರಂಥದ್ದು. ಆ ಸಂದರ್ಭದಲ್ಲಿ ಕೇಂದ್ರದಿಂದ, ರಾಜ್ಯದಿಂದ NDRF SDRF ನಾರ್ಮ್ ಪ್ರಕಾರ ಏನು ಸಹಾಯ ಮಾಡಲಿಕ್ಕಾಗುತ್ತೆ ಆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ಎಲ್ಲ ಬಹುದಿನಗಳ ಕನಸು ಭದ್ರಾ ಮೇಲ್ದಂಡೆ ಯೋಜನೆ ನಮ್ಮ ಎಲ್ಲ 50-60 ವರ್ಷಗಳಿಂದ ನಮ್ಮ ಜಿಲ್ಲೆಯ ಜನರು ಅದನ್ನು ನಿರೀಕ್ಷೆಯಲ್ಲಿದ್ದರು. ಈಗ ಪ್ರಾರಂಭಿಕವಾಗಿ ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ಭದ್ರಾ ಮೇಲ್ದಂಡೆ ಯೋಜನೆ ಭಾಗಶಃ ಆಗಿದೆ, ಭಾಗಶಃ ಕಂಪ್ಲೀಟಾಗಿ ಆಗಿಲ್ಲ. ಕೆರೆಗಳಿಗೆ ನೀರು ತುಂಬಿಸೋಂಥ ವ್ಯವಸ್ಥೆ ಆಗಿದೆ. ಜೊತೆಗೆ ಹನಿ ನೀರಾವರಿನ ಸೇರಿ ಒಟ್ಟಾರೆಯಾಗಿ 21,500 ಕೋಟಿ ಅದು ಅನುದಾನ ಬೇಕು. ಅದರಲ್ಲಿ ರಾಜ್ಯ ಸರ್ಕಾರ 12,000 ಕೋಟಿ ಕೊಟ್ಟಿದೆ. ಜೊತೆಗೆ ಈಗಾಗಲೇ ನಮ್ಮ ಸಂಸದರಿಲ್ಲ, ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ 5,300 ಕೋಟಿ ಕೊಡಿಸ್ಲಿಕ್ಕೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಇದ್ರೂ ಕೂಡ ನಾವು ಈಗಾಗಲೇ ವಾಣಿ ವಿಲಾಸ ಸಾಗರ್ಗೆ ಚೆಕ್ ಡ್ಯಾಮ್ಗಳನ್ನು ಕಟ್ಟಿ 0.25 TMC ನೀರನ್ನು ಅದರಲ್ಲಿ ಒದಗಿಸಿ ಈಗಾಗಲೇ ನಮ್ಮ ರೈತರು ಈಗಾಗಲೇ 2020-21ರಿಂದ ಪರಶುರಾಂಪುರ ಭಾಗದಲ್ಲಿ ತೋಟಗಾರಿಕೆ ಪ್ರದೇಶ 20,000ಕ್ಕೆ ಜಾಸ್ತಿ ಆಗಿದೆ. ಅದರಲ್ಲಿ ಸುಮಾರು 10-12 ಸಾವಿರ ಎಕರೆ ಅಡಿಕೆ ಕೂಡ ಆಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ, ಇಂಥ ಬರಗಾಲ ಸಂದರ್ಭದಲ್ಲಿ ಈಗ ಇತ್ತೀಚೆಗೆ ಮೊನ್ನೆ ಒಂದು ಆರ್ಡರ್ ಕೂಡ ಆಗಿದೆ. ಗೋನೂರ್ವರೆಗೂ ನಮ್ಮ ಚಿತ್ರದುರ್ಗ ಬ್ರಾಂಚ್ ಕೆನಲ್ ಸುಮಾರು 134 ಕಿಲೋಮೀಟರ್ ಏನಿದೆ ಅದರ ಮುಖಾಂತರ ಪ್ರಾಯೋಗಿಕವಾಗಿ ನೀರು ಹರಿಸಂತ ಆರ್ಡರ್ ಕೂಡ ಆಗಿದೆ. ಅದು ಬಹುಶಃ ಸೆಪ್ಟೆಂಬರ್ 1st ವೀಕಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ನಮಗೆ ಗೋನೂರು ಬರೋದ್ರ ಮುಖಾಂತರ ಈ ಜಿಲ್ಲೆಯ ಜನರ ಕನಸು ಇದು ನನ್ನ ಸಾಯ್ತಪ್ಪ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಅಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈಗಿನ ಮುಖ್ಯಮಂತ್ರಿಗಳು ಅದಕ್ಕೆ ಆರ್ಡರ್ ಕೂಡ ಮಾಡಿದ್ದಾರೆ ಮೊನ್ನೆ. ಇದೆಲ್ಲ ರೈತರಿಗೆ ಪೂರಕ ನೋಡಿ. ನಮ್ದಾದ್ರೂ ಈಗ 2028ಕ್ಕೆ ನಾವು ಮುಗಿಸ್ಬೇಕಂತಿದ್ರು ಕೇಂದ್ರ ಸರ್ಕಾರದ ಸಹಕಾರ ಬೇಕಾಗ್ತದೆ. ಬಹುಶಃ ನಾವಾದ್ರೂ ನಿನ್ನೆನೂ ಕೂಡ ಅಪೀಲ್ ಮಾಡಿದ್ವಿ, ನಮ್ಮ ಮುಖ್ಯಮಂತ್ರಿಗಳ ಸಭೆ ಇತ್ತು, ನಮ್ಮ MLAಗಳು ಎಲ್ಲ ಸೇರಿ ನಮ್ಮ ಜಿಲ್ಲೆ ಸಮಸ್ಯೆನ ಹೇಳ್ತಾ, ಜೊತೆಗೆ ಅವರಿಗೆ ಏನು ಆರ್ಡರ್ ಮಾಡಿದ್ರು, ನೀರು ಬರ್ಲಿಕ್ಕೆ ಸಹಾಯ ಮಾಡಿದ್ರು, ಅವರಿಗೆ ಅಭಿನಂದನೆಗಳು ತಿಳಿಸಿ ಈಗಾಗಲೇ ಸುಮಾರು 367 ಕೆರೆಗಳಿದಾವೆ ನಮ್ಮ ಎಲ್ಲ ಚಿತ್ರದುರ್ಗ 4 ಜಿಲ್ಲೆ, ಜೊತೆಗೆ ಚಿತ್ರದುರ್ಗ ಜಿಲ್ಲೆ, ತುಮಕೂರು, ದಾವಣಗೆರೆ ಮತ್ತು ಚಿಕ್ಕಮಗಳೂರು. ಅದರಲ್ಲಿ 367 ಕೆರೆಗಳಿಗೆ ತುಂಬಿಸಂತ ಕೆಲಸ ಖಂಡಿತವಾಗ್ಲೂ ಮಾಡಲೇಬೇಕು. ಯಾಕಂದ್ರೆ ಹನಿ ನೀರಾವರಿ ಯೋಜನೆ ಕೆಲವು ಕಡೆ ಇದೆ, ಕೆಲವು ಭಾಗದಲ್ಲಿದೆ. ಅನುದಾನ ಕೊರತೆ ಇದ್ರೂ ಒಟ್ಟಾರೆಯಾಗಿ ಕೆರೆ ತುಂಬೋದಕ್ಕೆ ಏನ್ ಬೇಕು ಅದು ವ್ಯವಸ್ಥೆ ಮಾಡಿ ಅಂತ. ಯಾಕಂದ್ರೆ ನಮ್ಮ ತಾಲೂಕಲ್ಲಿ ನಾನು 2013ರಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ ಕೇವಲ ನಮ್ಮ ತಾಲೂಕಲ್ಲಿ ಬರೀ 9 ಕೆರೆಗಳು ಮಾತ್ರ ಪ್ರಾವಿಷನ್ ಇತ್ತು. ಅದನ್ನ 51 ಕೆರೆಗಳಿಗೆ ಏರಿಸಿದ್ವಿ. ಮೊಳಕಾಲ್ಮೂರು ತಾಲೂಕಿಗೆ 20 ಕೆರೆಗಳು ಇದ್ದಿಲ್ಲ, ಅವಾಗ ಅದಾಯ್ತು. ಮತ್ತೆ 20 ಕೆರೆ ಹೊಳಲ್ಕೆರೆ ಆಯ್ತು. ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 5,000 ಕೋಟಿ ಇದ್ದದ್ದನ್ನ 12,500 ಕೋಟಿಗೆ ಹೆಚ್ಚಿಸಿ 29.9 TMಗೆ ಹೆಚ್ಚಿಸಿ ಆ ಕಾರ್ಯಕ್ರಮ ಮಾಡ್ತು. ಒಟ್ಟಾರೆಯಾಗಿ ಎಲ್ಲಾ ಕೆರೆಗಳಿಗೆ ಪ್ರತಿ ವರ್ಷ ಮಳೆಗಾಲದಲ್ಲಿ 40ರಿಂದ 50% ತುಂಬಂತ ಕೆಲಸ, ಜೊತೆಗೆ ಆ ಒಂದು ಮಳೆ ಬಂದಂತ ಸಂದರ್ಭದಲ್ಲಿ ತುಂಬಂಥದ್ದು. ಪ್ರತಿ ವರ್ಷ ಮಳೆಗಾಲದಲ್ಲಿ 40ರಿಂದ 50% ತುಂಬಿದ್ರೆ ಬಹುಶಃ ನಮಗೆ ಗ್ರೌಂಡ್ ವಾಟರ್ ಟೇಬಲ್ ಇನ್ಕ್ರೀಸ್ ಆಗ್ತದೆ. ಜೊತೆಗೆ ರೈತರು ಎಲ್ಲೇ ಬೋರ್ವೆಲ್ ಹಾಕಿದ್ರು ನೀರು ಬರೋಂಥ ಕೆಲಸ. ಈಗಾಗಲೇ ನಮಗೆ ಆ ಒಂದು ಅರ್ಧ ಭಾಗಶಃ ಒಂದು 40%, 30ರಿಂದ 40% ನಮಗೆ ವೇದಾವತಿ ನದಿ. ಅದು ನಾನು ಹೆಮ್ಮೆ ಪಡಬೇಕಾಗಿರೋ ವಿಷಯ. ಕಾರಣ ನರಹರಿ ಸದ್ಗುರುಗಳ ಮರಿಮೊಮ್ಮಗ ನಾನು. ಆದ ಕಾರಣನೇ ಈ ಪ್ರಾಂತವನ್ನು ನರಹರಿ ನಗರ ಅಂತ ಮಾಡಿದ್ದೇ ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರು. ಅವರ ಅನುಗ್ರಹದಿಂದ ಇಷ್ಟೆಲ್ಲ ಕಾರ್ಯ ಕೆಲಸಗಳು ಈ ಪ್ರಾಂತದಲ್ಲಿ ನಡೆದಿವೆ. ಕೇವಲ ನರಹರಿ ನಗರ ಅಂದರೆ ಯಾರಿಗೂ ಗೊತ್ತಾಗ್ತಾ ಇದ್ದಿಲ್ಲ ಚಳ್ಳಕೆರೆಯಲ್ಲಿ. ಇವತ್ತಿನ ದಿನ ಹಾಗಲ್ಲ. ನರಹರಿ ನಗರ ಅಂದರೆ ಅಷ್ಟು ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಎಕ್ಸ್ಟೆನ್ಷನ್ ಆಗಿದೆ. ನರಹರೀಶ್ವರ ದೇವಸ್ಥಾನ ಆದ ಮೇಲೆ, ನರಹರಿ ಸೇವಾ ಪ್ರತಿಷ್ಠಾನ ಬಂದ ಮೇಲೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಬಹು ಹೆಚ್ಚಿನದಾಗಿದೆ. ಇವತ್ತಿನ ದಿನ ನಿತ್ಯ ಅನ್ನದಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು. ನರಹರಿ ನಗರದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಆಕಳ ಇದೆ, ಪ್ರತಿಯೊಬ್ಬರನ್ನು ಹಾಲು ಹಾಕ್ತಕ್ಕಂಥವರಾಗಿದ್ದಾರೆ. ಅವರು ಎಕನಾಮಿಕಲಿ ಆರ್ಥಿಕವಾಗಿ ಮುಂದುವರೆದಿದ್ದಾರೆ, ಸಾಮಾಜಿಕವಾಗಿ ಮುಂದುವರೆದಿದ್ದಾರೆ. ಈ ಮುಂದುವರಿಕೆಗೆ ಮುಖ್ಯ ಕಾರಣ ಯಾರು ಅಂದರೆ
ಸಂಜೀವ್ ಮೂರ್ತಿ ಅವರು. ಸಂಜೀವ್ ಮೂರ್ತಿ ಅವರು ಅವರ ಸೋದರರಾಗಿರ್ತಕ್ಕಂಥ ವೆಂಕಟೇಶ್ ಮೂರ್ತಿ ಮತ್ತು ಸತೀಶ, ಇವರ ಈ ಮೂರು ಜನದ ತಂದೆಯವರಾಗಿರ್ತಕ್ಕಂಥ ಶ್ರೀಯುತ ಚಿದಾನಂದಪ್ಪನವರು, ಅವರ ದೊಡ್ಡಪ್ಪನಾಗಿರ್ತಕ್ಕಂಥ ನಾರಾಯಣಮೂರ್ತಿ ಅವರು, ಇವರ ತಾತವರಾಗಿರ್ತಕ್ಕಂಥ ಸಂಜೀವಪ್ಪನವರು. ಇವ್ರನ್ನ ನಾವು ಮರೆಯೋಂಗಿಲ್ಲ. ಯಾಕಂದರೆ ಅವರ ನರಹರಿ